ನಮಸ್ಕಾರ, ವೆಲ್ಕಮ್ ಟು ಈಶಾ ಕ್ಲಾಸ್ ರೂಮ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ನ ಕಂಡುಹಿಡಿಯೋದು ಹೇಗೆ ಅಂತ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಇದು ಸಿಂಪ್ಲಿಫಿಕೇಷನಿಗೆ ತುಂಬ ಯೂಸ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. 1 to 20ವರೆಗೂ ನಿಮಗೆ ಸ್ಕ್ವೇರ್ ರೂಟ್ ಗೊತ್ತಿದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಜಸ್ಟ್ 1 to 20 ಗೊತ್ತಿದ್ರೆ ಸಾಕು, ಈಸಿಯಾಗಿ ಕಂಡುಹಿಡಿಬೋದು ನೀವು. ಸೊ ಫಸ್ಟ್ ನೀವು ನೋಡಿದಾಗ ಸ್ವಲ್ಪ ಟಫ್ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಕೊನೆವರೆಗೂ ನೋಡಿ ವಿಡಿಯೋನ. ಸೊ ಫಸ್ಟು ಇಲ್ಲಿ ಏನು ಬರೆದಿದೆ ಅಂದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, ಅಪ್ ಟು 10ವರೆಗೂ ಸ್ಕ್ವೇರ್ ರೂಟ್ ಬರೆದಿದ್ದೀನಿ. ಇಲ್ಲಿ ಶಾರ್ಟ್ಕಟ್ ಮೆಥಡಿಗೆ ಏನಂತಂದರೆ ಜೀರೋ ಯಾವ ಸ್ಕ್ವೇರಲ್ಲಿ ಬರುತ್ತೆ ಅಂತ ನೋಡಬೇಕು. ಒಂದು 10 ಸ್ಕ್ವೇರಲ್ಲಿ ಬರುತ್ತೆ, ಎಂಡ್ ವಿತ್ ಜೀರೋ ನೋಡಬೇಕು. ಎಂಡ್ ವಿತ್ ಜೀರೋ 10 ಸ್ಕ್ವೇರ್ ಬಂದಿದೆ, ಸೊ 10 ಸ್ಕ್ವೇರ್ ಬರೆದಿದ್ದೀನಿ. ಸೊ 1 ಎಲ್ಲಿ ಎಂಡಿಂಗಲ್ಲೇ ಬಂದಿದೆ ಅಂತ ನೋಡಿ. 1 ಸ್ಕ್ವೇರ್ ಅಲ್ಲಿ 1 ಬಂದಿದೆ, ಹಾಗೆ 9 ಸ್ಕ್ವೇರಲ್ಲಿ 81ಅಲ್ಲಿ 1 ಬಂದಿದೆ. ಅದೇ ರೀತಿ 4 ಯಾವ ಸ್ಕ್ವೇರಲ್ಲಿ ಬಂದಿದೆ ಅಂದರೆ 2 ಸ್ಕ್ವೇರ್ ಮತ್ತು 8 ಸ್ಕ್ವೇರ್. 2 ಸ್ಕ್ವೇರ್ ಎಂಡಿಂಗಲ್ಲಿ 4 ಬಂದಿದೆ, ಹಾಗೆ 8 ಸ್ಕ್ವೇರ್ ಎಂಡಿಂಗಲ್ಲಿ 4 ಬಂದಿದೆ. ಸೇಮ್ 5 ಎಲ್ಲಿ ಬಂದಿದೆ ಅಂದರೆ 5 ಸ್ಕ್ವೇರ್ ಎಂಡಿಂಗಲ್ಲಿ 5 ಬಂದಿದೆ. 6 ಎಲ್ಲಿ ಬಂದಿದೆ ಅಂದರೆ 4 ಮತ್ತು 6. 4 ಸ್ಕ್ವೇರಲ್ಲಿ 6 ಇದೆ, 16 ಅಂದರೆ 6 ಸ್ಕ್ವೇರಲ್ಲಿ 36 ಅಂದರೆ 6 ಇದೆ. ಅದೇ ರೀತಿ 9 ಅಂದರೆ 3 ಸ್ಕ್ವೇರಲ್ಲಿ 9 ಇದೆ, ಹಾಗೆ 7 ಸ್ಕ್ವೇರಲ್ಲಿ 9 ಇದೆ. ಸೊ ಇದಿಷ್ಟು ಗೊತ್ತಿದ್ದರೆ ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 225. ಸೊ ಸಿಂಪ್ಲಿಫಿಕೇಷನಲ್ಲಿ ಯಾವ ಥರ ಕೇಳ್ತಾರೆ, 25 ಪ್ಲಸ್ 30 ಸ್ಕ್ವೇರ್ ಪ್ಲಸ್ 225 ಸ್ಕ್ವೇರ್ ರೂಟ್ ಈಸ್ ಈಕ್ವಲ್ ಟು ಆನ್ಸರ್ ಕೇಳ್ತಾರೆ. ಆವಾಗ ನಿಮಗೆ ತಕ್ಷಣ ಕಂಡುಹಿಡಿಬೋದು, ಇದು ಶಾರ್ಟ್ಕಟ್ ಮೆಥಡ್ ಗೊತ್ತಿದ್ದರೆ. ಇದು ಏನಂತಂದರೆ 225 ಅಪ್ ಟು 20ವರೆಗೂ ನಿಮಗೆ ಗೊತ್ತಿರುತ್ತೆ, ನೀವು ಈಸಿಯಾಗಿ ಕಂಡುಹಿಡಿತೀರ. ಸೊ 841, 2116 ಈ ಥರ ಬಂದರೆ ಸ್ವಲ್ಪ ಟಫ್ ಆಗುತ್ತೆ, ಅದಕ್ಕೆ ಈ ಶಾರ್ಟ್ಕಟ್ ಮೆಥಡು. ಸೊ ನಾನು ಬೇಸಿಕ್ಕಿಂದ ಹೋಗ್ತೀನಿ. ಸೊ ಬೇಸಿಕ್ಕಿಂದ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ಕ್ವೇರ್ ರೂಟ್ ಆಫ್ 225 9 ಅಂತ ಏನು ಮಾಡ್ತೀನಿ ಅಂದರೆ ಸ್ಕ್ವೇರ್ ಕಂಡುಹಿಡಿತಿರೋದಕ್ಕೋಸ್ಕರ 2 ಡಿಜಿಟ್ ಬಿಡ್ತೀನಿ. ಸ್ಕ್ವೇರ್ ಅಂದರೆ 2 ಅಲ್ವಾ. ಸೊ 1 ಮತ್ತು 2 ಅಲ್ಲಿ ಕ್ಯೂಬ್ ರೂಟಲ್ಲಿ 3 ಜಾಗ ಬಿಡಬೇಕು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಸ್ಕ್ವೇರ್ ರೂಟ್ ಅಂದರೆ 2 ಡಿಜಿಟ್ ಬಿಟ್ಟು ಒಂದು ಲೈನ್ ಹಾಕಿ. ಸೊ ಲೈನ್ ಹಾಕಿದ್ಮೇಲೆ ಇವೆರಡು ನಂಬರ್ ಸಪ್ರೇಟ್ ನಂಬರ್ ಮಾಡ್ಕೊಳ್ಳಿ. ಸೊ ಈ 2 ನಂಬರಲ್ಲಿ ಎಂಡ್ ವಿತ್ 5 ಎಲ್ಲಿದೆ ನೋಡಿ. ಎಂಡ್ ವಿತ್ 5 ಎಲ್ಲಿ ಬಂದಿದೆ, 5 ನಂಬರ್ ಎಲ್ಲಿ ಬಂದಿದೆ ಅಂದರೆ 5 ಸ್ಕ್ವೇರಲ್ಲಿ ಬಂದಿದೆ. ಅಂದರೆ 25 ಎಂಡ್ ವಿತ್ 5 ಇದೆ, ಅಂದರೆ 5 ಸ್ಕ್ವೇರ್ ಅಂದರೆ 5 ಬರೀಬೇಕು ಇಲ್ಲಿ. ಸೊ 2 ಅನ್ನೋದು ಯಾವ ಸ್ಕ್ವೇರ್ ರೂಟ್ ಮಧ್ಯೆ ಬಂದಿದೆ ನೋಡಿ. 1 ಮತ್ತು 4 ಮಧ್ಯೆ ಬಂದಿದೆ. ಯಾವುದು 2 ಅಂದರೆ 1 2 3 4 ಕಂಟಿನ್ಯೂಸ್ ನಂಬರು. ಇವೆರಡರ ಮಧ್ಯೆ 2 ಇದೆ ಈ ನಂಬರ್. ಸೊ ಅದರ ಅರ್ಥ ಇದರ ಮೂಲ ಸಂಖ್ಯೆ ಎಷ್ಟು, 1 ಹೇಗೆ ಬಂತು ಅಂದರೆ 1 ಸ್ಕ್ವೇರಿಂದ ಬಂತು. 2 ಹೇಗೆ ಬಂದು 4 ಹೇಗೆ ಬಂತು ಅಂದರೆ 2 ಸ್ಕ್ವೇರಿಂದ ಬಂತು. ಅಂದರೆ 1 ಮತ್ತು 2 ಸ್ಕ್ವೇರ್ಗಳ ಮಧ್ಯೆ ಈ 2 ಇದೆ. ಸೊ ಅದಕ್ಕೋಸ್ಕರ ಇವೆರಡರಲ್ಲಿ ಚಿಕ್ಕ ನಂಬರ್ ಯಾವುದು, 1. 2 ಮತ್ತು 1ಅಲ್ಲಿ 1 ನಂಬರ್, ಸೊ 1 ಬರೀಬೇಕಿದೆ. ಸೊ 15 ಇಸ್ ದ ಸ್ಕ್ವೇರ್ ರೂಟ್ ಆಫ್ 225. ಇವಾಗ ಇದು ನೋಡಿ 841 ಡಬಲ್ ನಂಬರ್ ಬರುತ್ತೆ, ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಸೊ ಎರೇಸ್ ಮಾಡೋಣ ಇದನ್ನು. ಸ್ಕ್ವೇರ್ ರೂಟ್ ಆಫ್ 841. ಸೊ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸೊ 2 ನಂಬರ್ ಬಿಟ್ಟು ಒಂದು ಲೈನ್ ಹಾಕ್ತೀನಿ. ಸೊ ಇದೆ ಸಪ್ರೇಟ್ ನಂಬರ್ ಮಾಡಿಕೊಂಡೆ. ಸೊ ಕೊನೆಯೆಲ್ಲ ಏನಿದೆ 1 ಇದೆ, ಕೊನೆಯಲ್ಲಿ 1 ಇದಕ್ಕೋಸ್ಕರ 1 ಯಾವ ಸ್ಕ್ವೇರ್ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿದಾಗ 1 ಅನ್ನೋ ನಂಬರು 1 ಮತ್ತು 9 ಅಂದರೆ 1 ಸ್ಕ್ವೇರಲ್ಲಿ 1 ಬಂದಿದೆ, 9 ಸ್ಕ್ವೇರಲ್ಲಿ 1 ಬಂದಿದೆ. ಅಂದರೆ 1 ಮತ್ತು 9 ಇಲ್ಲಿ 2 ಪಾಸಿಬಿಲಿಟಿ ಬಂತು. ಓಕೆ, 1 9 2 ಇದ್ದ ಹಾಗೆ ಬರ್ಕೊಳ್ಳಿ. ಸೊ 8 ಅನ್ನೋ ನಂಬರು ಯಾವ 2 ನಂಬರ್ಗಳ ಮಧ್ಯೆ ಬಂದಿದೆ ನೋಡಿ. 4 ನಂತರ ಹೋಗಬೇಕು. 4 ಮತ್ತು 9 ಮಧ್ಯೆ 8 ನಂಬರ್ ಬಂದಿದೆ. ಈ 8 ನಂಬರು ಸೊ 4 ಮತ್ತು 9 ಮಧ್ಯೆ ಬಂದಿದೆ. ಹೇಗೆ ಅಂದರೆ 4 ಆದಮೇಲೆ 5 6 7 8 ಓಕೆ ಆ ಥರ. ಸೊ ಈ 4ರದ ಮೂಲ ಅಂದರೆ ಹೇಗೆ ಬಂತಂದರೆ 2 ಸ್ಕ್ವೇರ್ 4 3 ಸ್ಕ್ವೇರ್ 9 ಅಂದರೆ 2 ಮತ್ತು 3ರಲ್ಲಿ ಮಿನಿಮಮ್ ಯಾವುದು 2. ಸೊ ಇಲ್ಲಿ 2 ಬರಿತೀನಿ, ಈ ಜಾಗದಲ್ಲೂ 2 ಬರಿತೀನಿ, ಈ ಜಾಗದಲ್ಲೂ 2 ಬರಿತೀನಿ. ಅಂದರೆ 2 ಪಾಸಿಬಿಲಿಟಿ ಇದೆ. ಸೊ 2 ಪಾಸಿಬಿಲಿಟಿ ಇದ್ದಾಗ 21 29ಅಲ್ಲಿ 2 ನಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ನಂಬರ್ ಇರುತ್ತೆ. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಒಂದು ಶಾರ್ಟ್ಕಟ್ ಇದೆ. 2 ಆದಮೇಲೆ 2 ನಂತರ ನಮಗೆ ಸೀರಿಯಲ್ ಪ್ರಕಾರ ಬರುವ ನಂಬರ್ ಯಾವುದು ಅಂದರೆ 3. ಅಂದರೆ 1 2 3 4. ಸಪೋಸ್ 4 ಬಂದರೆ ನಿಮಗೆ 4 ನಂತರ ಯಾವುದಿರುತ್ತೆ 5 ಇರುತ್ತೆ. 5 ಬಂತಂದರೆ 5 ನಂತರ ಯಾವುದಿರುತ್ತೆ 6. ಆ ಥರ ಇಂಟು ಮಾಡಬೇಕು. ಸೇಮ್ ನಾನು ಅದೇ ಥರ ಮಾಡಿದ್ದೀನಿ. ಇಲ್ಲಿ 2 ಇದೆ, 2 ನಂತರ 3 ಇರುತ್ತೆ, ಈಸ್ ಈಕ್ವಲ್ ಟು ಆಗಿ 2 3 ಸೊ 6 ಕಂಪೇರ್ ಮಾಡಬೇಕು. ಈ ನಂಬರ್ನ ಯಾವತ್ತೂ ಕಂಪೇರ್ ಮಾಡಬೇಕು. ಈ 8 ಮತ್ತು 6ರಲ್ಲಿ 8 ದೊಡ್ಡದಲ್ವಾ, 6 ಜಸ್ಟ್ ಕಂಪೇರ್ ಅಷ್ಟೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಇದು 8 ಅನ್ನೋದು 6ಕ್ಕಿಂತ ದೊಡ್ಡದಾಗಿದೆ. ಸೊ ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದಂದರೆ 29 ದೊಡ್ಡ ನಂಬರ್. 21 29ನಲ್ಲಿ 29 ಇಸ್ ದ ಆನ್ಸರ್. ಯಾಕಂದರೆ ಈ ಬಂದಿರೋ ಉತ್ತರಕ್ಕಿಂತ 8 ಜಾಸ್ತಿ ಇದೆ. ಸೊ ನಿಮಗೆ
ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಇವಾಗ ಸಾಲ್ವ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ 1156 ಸ್ಕ್ವೇರ್ ರೂಟ್ ಆಫ್ 1156 ಏನು ಮಾಡ್ತೀನಿ ಅಂದರೆ ಎರಡು ಸಂಖ್ಯೆಗಳನ್ನು ಬಿಟ್ಟು ಒಂದು ಲೈನ್ ಹಾಕ್ತೀನಿ. ಸೊ ಲಾಸ್ಟ್ 6 ಇದೆ, ಸಿಕ್ಸ್ ನಂಬರು ಲಾಸ್ಟ್ ಹೇಗೆ ಬಂತು ಅಂದರೆ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ 4 ಸ್ಕ್ವೇರ್ ಮತ್ತು 6 ಸ್ಕ್ವೇರ್ ಸಿಗುತ್ತೆ. 4 ಸ್ಕ್ವೇರಲ್ಲಿ 6 ಇದೆ, 6 ಸ್ಕ್ವೇರಲ್ಲಿ 6 ಇದೆ. ಅದಕ್ಕೋಸ್ಕರ ಎರಡು ಪಾಸಿಬಿಲಿಟಿ ಯಾವುದು ಅಂದರೆ 4 ಮತ್ತು 6 ಎರಡು ಪಾಸಿಬಿಲಿಟಿ ಇದೆ. ಇವಾಗ 11 ನಂಬರು ಯಾವ ಎರಡು ನಂಬರ್ಗಳ ಮಧ್ಯೆ ಬಂದಿದೆ ನೋಡಿ ಇಲ್ಲಿ. ಸೊ 9 ಮತ್ತು 11ರ ಮಧ್ಯೆ 11 ಇದೆ, ಕರೆಕ್ಟಾ? ಅಂದರೆ 9, 10, 11. ಓಕೆ, 9 ಹೇಗೆ ಬಂತಂದರೆ 3 ಸ್ಕ್ವೇರು, 4 ಹೇಗೆ ಬಂತಂದರೆ 16. ಅಂದರೆ ಇವೆರಡರ ಮಧ್ಯೆ 11 ಇದೆ. ಸೊ ಅದಕ್ಕೋಸ್ಕರ 3 ಮತ್ತು 4 ಕಂಪೇರ್ ಮಾಡ್ತೀನಿ. 3 ಮತ್ತು 4ರಲ್ಲಿ ನನಗೆ 3 ಚಿಕ್ಕದು, ಸೊ 3 ಹಾಕ್ತೀನಿ. 34 ಒಂದು, 36 ಒಂದು. 34, 36ಅಲ್ಲಿ ಎರಡು ನಂಬರ್ ಆಗ ಸಾಧ್ಯ ಇಲ್ಲ, ಎರಡರಲ್ಲಿ ಒಂದು ನಂಬರು ಎಕ್ಸಾಕ್ಟ್ ಆನ್ಸರು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕಂಡುಹಿಡಿಯೋದಕ್ಕೋಸ್ಕರ 3ರ ನೆಕ್ಸ್ಟ್ ನಂಬರ್ನ ಇದ್ರ ಜೊತೆ ಇಂಟು ಮಾಡ್ತೀನಿ. ಸೊ 3 4 ಎಷ್ಟಾಗುತ್ತೆ? 12, ಕರೆಕ್ಟಾ? 12 ಬಂತು. ಸೊ ಈ ನಂಬರು ಕಂಪೇರ್ ಮಾಡಬೇಕು ಇವರು. ಸೊ 11 12ಗಿಂತ ಚಿಕ್ಕದು. ಸೊ ಮೇನ್ ಇದೇ ಕಂಪೇರ್ ಮಾಡಬೇಕು. ಇಲ್ಲಾದರೂ ಅಷ್ಟೇ 8 ಕಂಪೇರ್ ಹೇಗೆ ಮಾಡಿದ್ರು ಅದೇ ರೀತಿ ಇಲ್ಲಿ ಕಂಪೇರ್ ಮಾಡಬೇಕು. ಸೊ ಇಲ್ಲಿ ಕಂಪೇರ್ ಮಾಡಿದಾಗ ನಿಮಗೇನು ಸಿಗುತ್ತೆ ಅಂದರೆ, ಸೊ 11 ಅನ್ನೋದು 12ಗಿಂತ ಚಿಕ್ಕದು. ಸೊ 11 ಅನ್ನೋದು ಆವಾಗ ಸೊ ಇದು ಚಿಕ್ಕದಾಗಿರೋದಕ್ಕೋಸ್ಕರ ಇವೆರಡರಲ್ಲಿ ಚಿಕ್ಕದು ಯಾವುದು? ಚಿಕ್ಕ ನಂಬರ್ 34 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 2116ಅಲ್ಲಿ ನಾನೇನು ಮಾಡ್ತೀನಿ, ಇವಾಗ ಎರಡು ನಂಬರ್ ಬಿಟ್ಟು ಅಂದರೆ ಸ್ಕ್ವೇರ್ ಕಂಡುಹಿಡಿಯೋದಕ್ಕೋಸ್ಕರ ಎರಡು ನಂಬರ್ ಬಿಟ್ಟು ಒಂದು ಲೈನ್ ಹಾಕ್ತೀನಿ. ಇಲ್ಲಿ ಲಾಸ್ಟ್ 6 ಇದೆ, 6 ಎಂಡ್ಸ್ ವಿತ್ 4 ಮತ್ತು 6 ಸೇಮ್ ಮೇಲ್ಗಡೆ ಇದ್ದಂಗೆ ಬರುತ್ತೆ, 4 6. ಇಲ್ಲಿ 21 ಯಾವ ಎರಡು ನಂಬರ್ ಮಧ್ಯೆ ಬಂದಿದೆ ನೋಡಿ, 16 ಮತ್ತು 25 ಮಧ್ಯೆ 21 ಬಂದಿದೆ, ಕರೆಕ್ಟ್? ಅಂದರೆ 16, 17, 18, 19, 20, 21. ಸೊ ಇವೆರಡರ ಮಧ್ಯ 21 ಬಂದಿರೋದಕ್ಕೋಸ್ಕರ 16 ಅಂದರೆ 4, 5, 25 ಅಂದರೆ 5. 4 ಮತ್ತು 5ಅಲ್ಲಿ 4 ಚಿಕ್ಕದು, ಸೊ 44, 46 ಅಂದರೆ 4 ಸೇಮ್ ಇರುತ್ತೆ, ಅದೇ ಥರ ಹಾಕಿ. ಅದಾದಮೇಲೆ ಎರಡು ನಂಬರಲ್ಲಿ ಒಂದು ನಂಬರು ಪಕ್ಕ ಆನ್ಸರ್ ಆಗಿರುತ್ತೆ. ಅದು ಕಂಡುಹಿಡಿಯೋದಕ್ಕೋಸ್ಕರ ನಾನು ಮಾಡ್ತೀನಿ, 4 ನಂತರ ಬರುವ ನಂಬರ್ ಜೊತೆ ಇಂಟು ಮಾಡ್ತೀನಿ. 5 4 20 ಆಗುತ್ತೆ. 20 ಅಂದರೆ ಈಗ ಇದನ್ನು ಕಂಪೇರ್ ಮಾಡಬೇಕು. 21 20 ಕಂಪೇರ್ ಮಾಡಿದರೆ 21 ದೊಡ್ಡದು. 20 ಮತ್ತು 21ರಲ್ಲಿ ದೊಡ್ಡದಾಗಿರೋಕ್ಕೋಸ್ಕರ 21, ಇವೆರಡರಲ್ಲಿ ದೊಡ್ಡದು ಯಾವುದು? 46 ದೊಡ್ಡದು. ಸೊ 46 ಇಸ್ ದ ಆನ್ಸರ್. ಸೇಮ್ ಇಲ್ಲಿ ಕೂಡ 0 9ಗೆ ಒಂದು ಮಾರ್ಕ್ ಮಾಡ್ತೀನಿ. 9 ಎಲ್ಲೆಲ್ಲಿ ಬರುತ್ತೆ ನೋಡಿ, 9 ಎಲ್ಲಿ ಅಂದರೆ 3 ಸ್ಕ್ವೇರ್ ಮತ್ತು 7 ಸ್ಕ್ವೇರಲ್ಲಿ 9 ನೋಡ್ಬೋದು ನಾವು. 3 ಸ್ಕ್ವೇರಲ್ಲಿ 9 ಇದೆ, 7 ಸ್ಕ್ವೇರಲ್ಲಿ 9 ಇದೆ. ಅದಕ್ಕೋಸ್ಕರ 3 ಮತ್ತು 7 ಎರಡು ಪಾಸಿಬಿಲಿಟಿ ಇದೆ ಇಲ್ಲಿ. ನಂತರ 28 ಯಾವ ಸ್ಕ್ವೇರ್ ರೂಟಲ್ಲಿ ಯಾವ ನಂಬರ್ ಮಧ್ಯೆ ಬಂದಿದೆ ಅಂದರೆ 25 ಮತ್ತು 36 ಮಧ್ಯೆ 28 ಬಂದಿದೆ, ಸರಿನಾ? ಸೊ 25 ಮತ್ತು 36 ಮಧ್ಯೆ 25 ಬಂದಿದೆ. 25 ಮತ್ತು 36 ಕಂಪೇರ್ ಮಾಡಿದಾಗ 5 ಮತ್ತು 6 ಕಂಪೇರ್ ಮಾಡಬೇಕು. ಇದರಲ್ಲಿ ಚಿಕ್ಕದು ಯಾವುದು? 5. ಸೊ 5 ನಂಬರ್. ಸೊ 53, 57ಅಲ್ಲಿ ಒಂದು ನಂಬರ್ ಆಗಿರುತ್ತೆ. ನೆಕ್ಸ್ಟ್ ನಂಬರ್ ಜೊತೆ ಇಂಟು ಮಾಡಿ ಏನು ಮಾಡ್ತೀರಾ ಅಂದರೆ 5 6 30. ಓಕೆ, 30ಗಿಂತ 28 ಚಿಕ್ಕದು. 28 ಚಿಕ್ಕದು ಅಂದರೆ 53 ಚಿಕ್ಕ ನಂಬರ್. ಸೊ 53 ಇಸ್ ದ ಆನ್ಸರ್. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದೆ ಅಂದರೆ 225 ಬಿಟ್ಬಿಡಿ, ಯಾಕಂದರೆ ನೀವು ಅಪ್ ಟು 20ವರೆಗೂ ಕಲ್ತಿರ್ತೀರಲ್ವ. ಸೊ ಈಸಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟು ಎಲ್ಲ ಕಡೆ 2 ಪಾಸಿಬಿಲಿಟಿ ಬರುತ್ತೆ, 1 2 ಈ ಥರ ನಿಮಗೆ 2 ಪಾಸಿಬಿಲಿಟೀಸ್ ಬರುತ್ತೆ. 2 ಪಾಸಿಬಿಲಿಟೀಸ್ ಬಂದಾಗ 1 2 1 2, ಸೊ 1 2, ಸೊ 1 2 ಈ ಥರ ಪಾಸಿಬಿಲಿಟಿ ಬಂದಾಗ ಮೇನ್ ಕಂಪೇರ್ ಮಾಡ್ಬೇಕು. ನೀವು ಕಂಪೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲೇನು ಕಂಪೇರ್ ಮಾಡ್ತೀರ ಅಂದರೆ ಈ ಮೇನ್ ನಂಬರಿಂದ ಕಂಪೇರ್ ಮಾಡಿದಾಗ ಈ ಜೊತೆ ಇದಕ್ಕಿಂತ ಇದು ಮೇನ್ ನಂಬರು ಚಿಕ್ಕದಾಗಿತ್ತಂದರೆ, ಸ್ಮಾಲ್ ನಂಬರ್ ಇತ್ತಂದರೆ ಇವೆರಡರಲ್ಲಿ ಸ್ಮಾಲ್ ಆನ್ಸರ್. ಓಕೆ, ಬಂದಿರೋ ನಂಬರ್ಗಿಂತ ಮೇನ್ ನಂಬರು ದೊಡ್ಡದಾಗಿತ್ತಂದರೆ ಬಿಗ್ ನಂಬರ್. ಅಂದರೆ ಇವೆರಡರಲ್ಲಿ ಬಿಗ್ ನಂಬರ್ ಯಾವುದು? ಸಪೋಸ್ ಸೇಮ್ ಇತ್ತಂದರೆ ಇಲ್ಲಿ ನೋಡಿ 11 ಇತ್ತು. ಸೊ ಇಲ್ಲಿ 28 ಇತ್ತು. ಸಪೋಸ್ ಇಲ್ಲಿ ಎಷ್ಟಿದೆ? 8 ಬಂತು. ಈ ಥರ ಮಾಡಿದಾಗ ಏನಾಗಬೇಕಂದ್ರೆ ಬಿಗ್ ಎರಡು ಗೊತ್ತಾಗಲ್ಲ, ಸ್ಮಾಲ್ ದೊಡ್ಡದಾಗಬೇಕಾ ಚಿಕ್ಕದಾಗಬೇಕಂತ. ಆವಾಗ ನೀವು ದೊಡ್ಡ ನಂಬರೇ ಕನ್ಸಿಡರ್ ಮಾಡಬೇಕು. ದೊಡ್ಡದಾದ ನಂಬರ್ ಇರುತ್ತೋ ಬಿಗ್ ನಂಬರ್ ನೀವು ಕನ್ಸಿಡರ್ ಮಾಡಬೇಕು. 3 ಪಾಸಿಬಿಲಿಟೀಸ್ ಬರುತ್ತೆ. 3 ಪಾಸಿಬಿಲಿಟೀಸಲ್ಲಿ ಸೊ ಬಿಗ್ ನಂಬರ್ ಯಾವುದು ಅದು ಹಾಕಬೇಕು. ಓಕೆ, ಸ್ಮಾಲ್ ಇದ್ದರೆ ಸ್ಮಾಲು, ಬಿಗ್ ಇದ್ದರೆ ಬಿಗ್ಗು, ಸೇಮ್ ಇದ್ದರೂ ಕೂಡ ಬಿಗ್. ಓಕೆ, ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನಾನು ಸೊ ಸೇಮ್ ಅದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನೇ ಇಲ್ಲಿ ಬರೆದಿರೋದು.
ಅದೇ ಸೊ ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ಪಾಸ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟು ಇಲ್ಲಿ ನೋಡೋಣ, ಫೈಂಡ್ ದ ಸ್ಕ್ವೇರ್. ಓಕೆ, ನೀವು ಆವಾಗಲೇ ಏನು ನೋಡಿದ್ವಿ ಅಂದರೆ ನಾವು ಸಪೋಸ್ ನೋಡಿ 25 ಸ್ಕ್ವೇರ್ ಹೇಳಿ ಅಂತ ಹೇಳಿದಾಗ 5 ಅಂತ ಹೇಳಿದ್ವಿ. ಸಪೋಸ್ 144 ಸ್ಕ್ವೇರ್ ರೂಟ್ ಆಫ್ 144 ಅಂದರೆ 12. ಸೊ 169 ಅಂದರೆ 13. ಈ ಥರ ಪ್ರೀವಿಯಸ್ ನೋಡಿದ್ವಿ. ಇವಾಗ ಸ್ಕ್ವೇರ್ ಕಂಡುಹಿಡಿಬೇಕು. 25 ಸ್ಕ್ವೇರ್ ಎಷ್ಟು, 35 ಸ್ಕ್ವೇರ್ ಎಷ್ಟು, 45 ಸ್ಕ್ವೇರ್ ಎಷ್ಟು, 115 ಸ್ಕ್ವೇರ್ ಎಷ್ಟು. ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಅಂದರೆ ಡಿಫ್ರೆಂಟ್ ನಂಬರ್ ಇದೆ. ನಾನು ಫಸ್ಟ್ ನಿಮಗೆ ಶಾರ್ಟ್ಕಟ್ಟು ಎಂಡ್ ವಿತ್ 5ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರದಲ್ಲಿ ಸೊ ಡಿಫ್ರೆಂಟ್ ನಂಬರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಡ್ ವಿತ್ 5 ಇತ್ತು ಅಂದರೆ ಜಸ್ಟ್ ನೀವು ನೋಡಬೇಕಾಗಿದೆ ಏನಂತಂದರೆ ಇವೆರಡು ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಬಿಡಿ. ಈ ಥರ ಓನ್ಲಿ ಎಂಡ್ ವಿತ್ 5 ಮಾತ್ರ ಈ ಶಾರ್ಟ್ಕಟ್ಟು. ಎಂಡ್ ವಿತ್ 5 ಈ ಥರ ಇದ್ದಾಗ 5 ಸ್ಕ್ವೇರ್ ಎಷ್ಟು 25. 2ನ ನೆಕ್ಸ್ಟ್ ನಂಬರ್ ಎಷ್ಟು 3 ಅಂದರೆ ಸೀರಿಯಲ್ ವೈಸ್ 1 2 3 4 5. ಸೊ 2 ಆದಮೇಲೆ 3, 2 3 ಇಂಟು ಮಾಡಿಬಿಡಿ 6 ಬರುತ್ತೆ. 625 ಇಸ್ ದ ಆನ್ಸರ್. 5 ಸ್ಕ್ವೇರ್ ಎಷ್ಟು 25. 3 ನೆಕ್ಸ್ಟ್ ನಂಬರ್ ಎಷ್ಟು 4, 4 3 12, 122. ಸೊ 5 ಸ್ಕ್ವೇರ್ ಎಷ್ಟು 25. 4 ನೆಕ್ಸ್ಟ್ ನಂಬರ್ ಏನಿದೆ 5, 5 4 20. ಸೊ 25. ಇಲ್ಲಿ 5 ಸ್ಕ್ವೇರ್ ಎಷ್ಟು 25. ಸೊ 11 ನೆಕ್ಸ್ಟ್ ಬರೋದು 12 ಇಂಟು 11. ನಾನು ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂದರೆ 12 ಇಂಟು 10 ಪ್ಲಸ್ 1 ಅಂದರೆ ಸೇಮ್ ಆಯ್ತಲ್ಲ 12 ಇಂಟು 11. ಸೊ 120 ಅಂದರೆ 1 0ಕ್ಕೆ 1 0 ಬರುತ್ತೆ. 12 1 12 2 3 1 132ನ ಇಲ್ಲಿ ಇಟ್ಬಿಡ್ತೀನಿ 132. ಸೊ ಎನಿ ನಂಬರ್ಸ್ ಎಂಡ್ ವಿತ್ 5 25 35 45 55 65 75 225 ಅಂದರೆ ಇದ್ರ ಸ್ಕ್ವೇರ್ ಬರೀರಿ, ಇದ್ರ ನೆಕ್ಸ್ಟ್ ನಂಬರ್ ಇಂಟು ಮಾಡಿ. ಸೊ ನಿಮಗೆ ಈಸಿಯಾಗಿ ಸ್ಕ್ವೇರ್ ರೂಟ್ ಸಿಗುತ್ತೆ. ಓನ್ಲಿ ಫಾರ್ ಎಂಡ್ ವಿತ್ 5. ನೆಕ್ಸ್ಟ್ ನಾವು ನೋಡೋಣ ಡಿಫ್ರೆಂಟ್ ನಂಬರ್ಸ್ ನೋಡಿ. ಇಲ್ಲಿ 13 ಸ್ಕ್ವೇರ್ 17 ಸ್ಕ್ವೇರ್ 23 ಸ್ಕ್ವೇರ್ 38 ಸ್ಕ್ವೇರ್ 42 ಸ್ಕ್ವೇರ್ 112 ಸ್ಕ್ವೇರ್ 115 ಸ್ಕ್ವೇರ್ ಈ ಥರ ಇದೆ. ಯಾವ ಥರ ಕಂಡುಹಿಡಿಯೋದು ಅಂದರೆ ಸ್ಮಾಲ್ ಕರೆಕ್ಷನ್ ಇದೆ. ಸೊ ಇಲ್ಲಿ ನಾನು ಏನೇ ಬರೀಬೇಕಾದ್ರೆ ಯೂನಿಟ್ ಅಂದರೆ ಸಪೋಸ್ 1 2 3 4 ಇತ್ತು ಅಂದರೆ ಇಲ್ಲಿ ಸಪೋಸ್ ನಿಮಗೆ ಇದು ರಾಂಗ್ ಆಗಿದೆ 04, ಇದು 09. ಓಕೆ, ಕರೆಕ್ಟ್ ಆಯಿತು. ಇಲ್ಲಿ ಏನಾದರೂ ನೋಡಿ 2 ಸ್ಕ್ವೇರ್ ಇತ್ತು ಅಂದರೆ 2 ಸ್ಕ್ವೇರ್ 4 ಅಂದರೆ 4 ಬರಿಬಾರ್ದು, 04 ಬರೀಬೇಕು. ಸೊ 3 ಸ್ಕ್ವೇರ್ ಅಂದರೆ ಜಸ್ಟ್ 9 ಬರಿಬಾರ್ದು, 09 ಬರೀಬೇಕು. ಆಮೇಲೆ 4 ಅಂದರೆ ಆಟೋಮೆಟಿಕ್ ಡಬಲ್ ಡಿಜಿಟ್ ಬರುತ್ತೆ 14. 5 ಸ್ಕ್ವೇರ್ ಅಂದರೆ 25 ಬರುತ್ತೆ, ಸೊ ಡಬಲ್ ಡಿಜಿಟ್. ಸೊ ಪ್ರಾಬ್ಲಮ್ ಇಲ್ಲ. 1 2 3ವರೆಗೂ ಡಬಲ್ ಡಿಜಿಟಲ್ಲೇ ಬರೀಬೇಕು. ಸೊ 13 17 ನಿಮಗೆ ಅಪ್ ಟು 20ವರೆಗೂ ಗೊತ್ತಿರುತ್ತೆ. ಆದರೂ ನಾನು ಬೇಸಿಕಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಂತರ ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಅದೇ ಫಾರ್ಮುಲಾನೇ ಶಾರ್ಟ್ಕಟ್ ಫಾರ್ಮಲ್ಲಿ ಹೇಳ್ಕೊಡ್ತೀನಿ. ಆದರೆ ಫಸ್ಟ್ ಫಾರ್ಮುಲಾ ನಿಮಗೆ ಸ್ವಲ್ಪ ಟಫ್ ಅನಿಸ್ಬೋದು. 2 ಸರಿ ವಿಡಿಯೋ ನೋಡಿ ಕ್ಲಿಯರ್ ಅರ್ಥ ಆಗುತ್ತೆ. ಈ ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎಕ್ಸಾಕ್ಟ್ ಇದನ್ನೇ ಮಾಡಬೇಕು. ನಾನು 13 ತೊಗೊಳ್ತೀನಿ. 13 ತಗೊಂಡಾಗ 1 3 ಅಂದರೆ ಇದು a, ಇದು b. ಓಕೆ, a ಅಂದರೆ ಏನು? ಸೊ 1 ಸ್ಕ್ವೇರ್. b ಅಂದ್ರೇನು? 3 ಸ್ಕ್ವೇರ್. 2ಗೆ 2 ಇಂಟು 1 ಇಂಟು 3. ಕರೆಕ್ಟಾ? ಇದನ್ನು ಬರೀಬೇಕಾಗಿದೆ ಅಂದರೆ ಸೇಮ್ ಇದ್ರ ಕೆಳಗಡೆ 13 ಸ್ಕ್ವೇರ್ ಇರುತ್ತಲ್ವ, 3 ಹೇಳಿದ್ದೀನಿ ನಾನು ನಿಮಗೆ. ಇಲ್ಲಿ 3 ಸ್ಕ್ವೇರ್ ಆಗಿದ್ದೀನಿ. 3 ಸ್ಕ್ವೇರ್ ಅಂದರೆ 9 ಅಷ್ಟೇ ಬರೀಬಾರ್ದು, 09 ಬರೀಬೇಕು. ಸೊ 09. 1 ಸ್ಕ್ವೇರ್ ಅಂದರೆ 1 1 01 ಅಂತ ಬಂದರೂ ಓಕೆ. 1 ಯಾಕಂದರೆ ಇಲ್ಲಿ ಏನು ಮುಂದೆ ಏನು ಇರೋಲ್ವಲ್ಲ, ಸೊ 1 ಅಂತ ಅಷ್ಟೇ ಬರೀತೀನಿ. ಅಥವಾ 01 ಅಂದರೆ 01 ಬರ್ಕೊಳ್ಳಿ ನೀವು. 109. ನಂತರ ಇದು ಮುಗಿತು, 1 ಸ್ಕ್ವೇರ್ ಮುಗೀತು, 3 ಸ್ಕ್ವೇರ್ ಮುಗೀತು ಅಂದರೆ 1 0 ಹಾಕಿದೆ. ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು. 2 1 2 2 3 6. ಸೊ ಇದನ್ನು ಯೂನಿಟ್ ಡಿಜಿಟಲ್ ಬರೀಬಾರ್ದು ನಾವು. ಸೆಕೆಂಡ್ ಡಿಜಿಟಿಂದ 10th ಪ್ಲೇಸಿಂದ ಸ್ಟಾರ್ಟ್ ಮಾಡಬೇಕು. 2 1 2 2 3 6 6. ಸೊ ಕೂಡಿಸಿದಾಗ 9 6 1. ಸೊ ಇದು 13 ಸ್ಕ್ವೇರ್ ಆನ್ಸರ್. ಇವಾಗ ನೋಡಿ, ಇದನ್ನು ಸ್ಪೀಡಾಗಿ ಮಾಡ್ತೀನಿ. ಹೇಗೆಂದರೆ ಫಸ್ಟ್ ಎರೇಸ್ ಮಾಡ್ತೀನಿ. ಸಪೋಸ್ 13 ಸ್ಕ್ವೇರ್ ಮತ್ತೊಂದು ಸರಿ ಮಾಡ್ತೀನಿ ನೋಡಿ. ನಾನು ಸಿಂಪಲ್ ಸ್ಪೀಡಾಗಿ 13 ಸ್ಕ್ವೇರ್ ಅಂದರೆ 1ಗೆ 01 ಅಂದರೆ 1 ಅಂತ ಹೇಳ್ತೀನಿ. 3 ಸ್ಕ್ವೇರ್ ಅಂದರೆ ಡಬಲ್ ಜಿಟಲ್ಲಿ 09 ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು 2ab ಅಂದರೆ ಇವೆರಡು ಇಂಟು ಮಾಡ್ತೀನಿ, ಇಂಟು 2 ಮಾಡ್ತೀನಿ. 3 1 3 ಇಂಟು 2 ಅಂದರೆ 6. ಇಲ್ಲಿಂದ ಬರ್ತೀನಿ 6 3 3 2 ಸರಿ ಬರ್ಬಿಡ್ತೀನಿ. ನಿಮಗೆ ಡಬಲ್ ಯಾಕೆ ಕೊಡ್ತೀನಿ ನಾನು, ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. 9 6 1 ನೋಡಿ. ಇವಾಗ 17 ಮಾಡ್ತೀನಿ, ಅರ್ಥ ಆಗ್ಬಿಡುತ್ತೆ ನಿಮಗೆ. 1 7 7 49 ಡಬಲ್ ಡಿಜಿಟ್ ಬಂತು, ಪ್ರಾಬ್ಲಮ್ ಇಲ್ಲ. 1 1 1. ಓಕೆ, ಇವೆರಡನ್ನು ಇಂಟು ಮಾಡ್ತೀನಿ. 7 1 7 7 1 7 7 1 7 2 ಸರಿ ಬರ್ತೀನಿ. ಅಲ್ಲೇನಿತ್ತು ನಿಮಗೆ 2ab ಇತ್ತು ಅಂದರೆ 2 ಇಂಟು
ಎ ಅಂದರೆ 1 ಇಂಟು 7 ಅಂದರೆ 7 ಅಂದರೆ 7 ಇಂಟು 2 ಮಾಡಬೇಕಾಗಿತ್ತು. ನಿಮಗೆ ದೊಡ್ಡ ದೊಡ್ಡ ನಂಬರ್ ಬಂದಾಗ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಿಂಪ್ಲಿ ನಾನು ಏನು ಮಾಡ್ತೀನಿ, 2 ಟೈಮ್ಸ್ ಬರೆದ್ಬಿಡ್ತೀನಿ. ಇಲ್ಲಿ 2 ಟೈಮ್ಸ್ ಆಫ್ ಎ ಬಿ ಅಂದಾಗ ಎ ಇಂಟು ಬಿ ಅಂದರೆ 7 ಅಂದರೆ 7, ಸೊ 2 ಟೈಮ್ಸ್ ಇದಕ್ಕೋಸ್ಕರ 2 ಸರಿ ಬರೀತೀನಿ. ಸೊ 9, 7, 14, 18, 1 ಕ್ಯಾರಿ 289 ಇಸ್ ದ ಆನ್ಸರ್. ನೆಕ್ಸ್ಟು 23 ಬರೀತೀನಿ ನೋಡಿ ಸ್ಪೀಡಾಗಿ. 23, ಸೊ 3 9 ಅಂದರೆ ಡಬಲ್ ಡಿಜಿಟಲ್ಲಿ ಬರೀಬೇಕು. 9 2 4, 0 4 ಆದರೂ ಬರೆದ್ರೆ ಓಕೆ, 4 ಆದರೂ ಬರೆದ್ರೆ ಓಕೆ. ಸೊ 2 ಇಂಟು 3, 2 3 6, ಡಬಲ್ ಟೈಮ್ ಬರೀತೀನಿ. ಯೂನಿಟ್ ಡಿಜಿಟಲ್ ಬರೀಬಾರ್ದು, ಯೂನಿಟ್ ಡಿಜಿಟಲ್ ಖಾಲಿ ಇರಬೇಕು. ಸೆಕೆಂಡ್ ಪ್ಲೇಸಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ 99, 6 2 12, 1 ಕ್ಯಾರಿ 4 1 5, 529 ಇಸ್ ದ ಆನ್ಸರ್. ಸೊ 30 20 38 ಬರೀತೀನಿ ನೋಡಿ. ಸೊ 38, 8 64, ಡಬಲ್ ಡಿಜಿಟ್ ಬಂತು, ಪ್ರಾಬ್ಲಮ್ ಇಲ್ಲ. 3 3 9, 0 9 ಆದರೂ ಬರಿಬೋದು, 9 ಅಂದರೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಮೇನ್ ನಾನು ಯೂನಿಟ್ ಡಿಜಿಟ್ ಬಗ್ಗೆ ಮಾತಾಡ್ತಿದ್ದೀನಿ. 9. ಸೊ ಈಗ 2 ಇವೆರಡು ಇಂಟು ಮಾಡ್ತೀನಿ. ಸೊ 8 3 24 ನೋಡಿ, ನಾನು ಫಸ್ಟ್ ಡಿಜಿಟ್ ಬಿಟ್ಟು ಖಾಲಿ ಬಿಟ್ಟೆ ಇಲ್ಲಿ. ಸೊ ಇಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. 8 3 24 ಇಂಟು 2 ಟೈಮ್ಸ್ ಮಾಡಲ್ಲ, 2 ಟೈಮ್ಸ್ ಬರೆದು ಬಿಡ್ತೀನಿ. 2 ಟೈಮ್ಸ್ ಇಂಟು ಮಾಡೋದು ಒಂದೇ, 2 ಟೈಮ್ಸ್ ಬರೆಯೋದು ಒಂದೇ. ಸೊ 4 4, 6 10 14, 4 1 ಕ್ಯಾರಿ. ಸೊ 9 10 4 14, 1444 ಇಸ್ ದ ಆನ್ಸರ್. ನೆಕ್ಸ್ಟು 42ಗೆ ಸೊ ನೋಡಿ 2 2 4 0 4, ಡಬಲ್ ಡಿಜಿಟಲ್ ಬರುತ್ತೆ. 4 4 16, ಇವೆರಡು ಇಂಟು ಮಾಡಿದೆ. 4 2 8 8, ಯೂನಿಟ್ ಡಿಜಿಟಲ್ ಬರೀಲಿಲ್ಲ ನಾನು, 2ನೇ ಡಿಜಿಟಲಿ. 4 8 16 1 17 1 1764. ನೆಕ್ಸ್ಟು 112 ನೋಡಿ, 3 ಡಿಜಿಟ್ ಇದ್ದಾಗ ಫಸ್ಟ್ ಡಿಜಿಟ್ ಅಂದರೆ ಇಲ್ಲಿಂದನೇ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ನೀವೇನು ಮಾಡ್ತೀರಿ, ಇಲ್ಲಿ ಡಿವೈಡ್ ಮಾಡಬಾರ್ದು. 112ಗೆ ಇಲ್ಲಿ ಮಾಡಬಾರ್ದು. ಸೊ ಫಸ್ಟು 2 2 4, ಚಿಕ್ಕ ನಂಬರ್ ಬರಬೇಕಿಲ್ಲ, ಆ ಥರ ಮಾಡಿ ಸಿಂಗಲ್ ನಂಬರ್ ಬರಬೇಕು. 11, 11 ಸ್ಕ್ವೇರ್ ಅಂದರೆ 121. 11 22, 22 ಯೂನಿಟ್ ಡಿಜಿಟ್ ಬಿಟ್ಟು ಬರೆದಿದ್ದೀನಿ. ಸೊ 4 4 5 2 1 12544. ನೆಕ್ಸ್ಟು 115 ಇಲ್ಲಿ ಬಿಟ್ಟೆ. ಸೊ ನೋಡಿ 5 25, ಡಬಲ್ ಡಿಜಿಟ್ ಬಂತು. 11 ಸ್ಕ್ವೇರ್ 121. ಸೊ ನೆಕ್ಸ್ಟು 11 5 ಇವೆರಡು ಇಂಟು ಮಾಡಬೇಕು. ಫಸ್ಟ್ ಇದ್ರ ಸ್ಕ್ವೇರು ನಂತರ ಇವೆರಡು ಮಲ್ಟಿಪ್ಲಿಕೇಶನ್. 11 5 55. ಸೊ 55 5 10 12 1 ಕ್ಯಾರಿ 10 12 1 ಕ್ಯಾರಿ 1 3 1 3. ಸೊ ಅರ್ಥ ಆಯಿತು ಅನ್ಕೊತೀನಿ. ಫಸ್ಟ್ ರಿಕಾಲ್ ಮಾಡೋಣ. ಫಸ್ಟ್ ಬಂದರೆ ನಿಮಗಿಲ್ಲಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಾಗಿರುತ್ತೆ. ಸ್ಕ್ವೇರ್ ರೂಟ್ ಅಂದರೆ 225 ಸ್ಕ್ವೇರ್ ಹೇಗೆ ಕಂಡುಹಿಡಿಯೋದು ನಿಮಗೆ. ಸೊ ಇಲ್ಲಿ ನಿಮಗೆ ಗೊತ್ತಾಗಿರಬೇಕಾಗಿದ್ದು. ಸೊ ಇದು ಅಪ್ ಟು 20ವರೆಗೆ ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ. ಸೊ 841ನಲ್ಲಿ ಫಸ್ಟ್ ಸ್ಕ್ವಯರ್ ಅಂತ ಬರೋದಕ್ಕೋಸ್ಕರ 2 ನಂಬರ್ ಬಿಟ್ಟು ನೀವು ಮಾರ್ಕ್ ಮಾಡಬೇಕು. ಓಕೆ, ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸ್ಕ್ವೇರ್ ರೂಟ್ ಅಂತ ಬಂದಿದೆ ಅಲ್ವಾ. ಸ್ಕ್ವೇರ್ ರೂಟ್ ಅಂತ ಬಂದಿದಾಗ ಇಲ್ಲಿ ಸ್ಕ್ವೇರ್ ಕಂಡುಹಿಡಿಯೋದಕ್ಕೋಸ್ಕರ 2 ಬಿಟ್ಟು ಒಂದು ಲೈನ್ ಹಾಕಿ. ಸೊ ಎಂಡ್ ವಿತ್ 1 ಇಲ್ಲಿ ಯಾವ್ದು ಎಂಡ್ ಆಗಿದೆ ನೋಡಿ, 1 ಮತ್ತು 9 ಅಂದರೆ 1 ಸ್ಕ್ವೇರಲ್ಲಿ 1 ಇದೆ, 9 ಸ್ಕ್ವೇರಲ್ಲಿ ಎಂಡ್ ವಿತ್ 1 ಇದೆ, ಅಂದರೆ 1 ಮತ್ತು 9. ನಂತರ 8 ಯಾವ ಸ್ಕ್ವೇರ್ ರೂಟಲ್ಲಿ ಮಧ್ಯೆ ಬಂದಿದೆ 8. ಸೊ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. 4 2 4 3 3 9 ಇದಕ್ಕಿಂತ ಜಾಸ್ತಿ ಇದೆ ಅಂದರೆ ಹಿಂದೆ 3 3 9 8ಗಿಂತ ಜಾಸ್ತಿ ಇದೆ. 3 ಅಂದರೆ 2. ಓಕೆ, 3 ಹಿಂದೆ ಬರೋದು 2 ಮತ್ತು 3 ಮಧ್ಯೆ ಬಂದೇ ಬರುತ್ತೆ. ಸೊ ನಮಗೆ 2 3ರಲ್ಲಿ 2 ಮತ್ತು 3ರಲ್ಲಿ ಮಿನಿಮಮ್ ಯಾವುದು 2 21 29. ಸೊ ಇವೆರಡರಲ್ಲಿ ಯಾವ್ದು ಕನ್ಫರ್ಮ್ ಬೇಕಲ್ವ, ಅದಕ್ಕೋಸ್ಕರ ಇದ್ರ ನೆಕ್ಸ್ಟ್ ನಂಬರು ಇಂಟು ಮಾಡಿ. 2 3 6, 6ಕ್ಕಿಂತ 8 ದೊಡ್ಡದು, ಇದು ಎರಡರಲ್ಲಿ ದೊಡ್ಡದು 29 ಇರುತ್ತೆ ಆನ್ಸರ್. ಸೇಮ್ ಎಲ್ಲದಕ್ಕೂ ಅದೇ ರೀತಿ ಮಾಡಬೇಕು. ನೆಕ್ಸ್ಟು ಫೈಂಡು ಸ್ಕ್ವೇರ್ ರೂಟು. ಸ್ಕ್ವೇರ್ ಅಂದರೆ ಆ 25ನ ಸ್ಕ್ವೇರ್ ಏನಾಗುತ್ತೆ, 35 ಸ್ಕ್ವೇರ್ ಏನಾಗುತ್ತೆ, ಓನ್ಲಿ ಎಂಡ್ ವಿತ್ 5ಗೆ. ಸೊ 5ನ ಇದಿಷ್ಟೇ ಕಾನ್ಸಂಟ್ರೇಟ್ ಮಾಡಿ. 5 2 ಅಂದರೆ 5 ಸ್ಕ್ವೇರ್ನ 25 ಅಂತ ಬರೀರಿ. ಸೊ ರಿಮೈನಿಂಗ್ ನಂಬರ್ ಇಂಟು ನೆಕ್ಸ್ಟ್ ನಂಬರ್ 35 5 ಸ್ಕ್ವೇರು. 3ನ ರಿಮೈನಿಂಗ್ ನಂಬರ್ 3 ಉಳಿದಿದೆ, ಅದ್ರ ನೆಕ್ಸ್ಟ್ ನಂಬರ್ 4, 4 3 12 ಸೇಮ್ 1 1. ಸೊ 2 2 5 ಇತ್ತಂದರೆ ಸೊ ಇದು 5 ಸ್ಕ್ವೇರ್ ಅಷ್ಟೇ ಹಾಕಿ. 5 ಸ್ಕ್ವೇರ್ 25 22. ನೆಕ್ಸ್ಟ್ ನಂಬರ್ 23 ಇಂಟು 22 23 ಇಂಟು 22 20 ಪ್ಲಸ್ 2 23 2 ಸರಿ ಮಾಡಿದೆ ಏನಾಗುತ್ತೆ, 2 3 6. ಸೊ 2 2 4 1 0. 23 2 ಟೈಮ್ ಹಾಕಿದರೆ 2 3 6 2 4 0 9 20 9 20 ಹಾಕಿದರೆ ಸೊ ಇಲ್ಲಿ
ಬಂದ್ಬಿಡುತ್ತೆ ನಿಮಗೆ. ಇದು ಇಷ್ಟ ಆಯಿತು. ನೆಕ್ಸ್ಟು ಡಿಫ್ರೆಂಟ್ ನಂಬರ್ ಇತ್ತು ಅಂದರೆ, ಡಿಫ್ರೆಂಟ್ ನಂಬರ್ ಇದ್ದರೆ ಸಿಂಪಲ್ಲು, ನೀವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡಿ, ಒಂದೆರಡು ಸರಿ ಈ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗ್ಬಿಡುತ್ತೆ. ನೋಡಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಏನಿರುತ್ತೆ, 42 ಕೊಟ್ಟರೆ 42ನ ಇದನ್ನೊಂದು ಸರಿ ಸ್ಕ್ವೇರ್ ಮಾಡಿ, ಇದೊಂದು ಸರಿ ಸ್ಕ್ವೇರ್ ಮಾಡಿ. 4 4 16, 2 ಸ್ಕ್ವೇರು 4 ಅಷ್ಟೇ ಬರೀಬಾರ್ದು, ಡಬಲ್ ಡಿಜಿಟಲ್ ಬರೀಬೇಕು 4. ಸೊ 2 ಇಂಟು ಮಾಡಿ, 4 2 8, 4 2 8, 2 ಟೈಮ್ ಬರೀಬೇಕು. 4 2 8 ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ 2 ಟೈಮ್ ಬರೀಬೇಕು, ಆ್ಯಡ್ ಮಾಡಿದರೆ ಕ್ಲಿಯರ್. ಸೊ ಇಷ್ಟೇ. 1 1 1 2 ಇತ್ತು ಅಂದರೆ 2 ಭಾಗ ಮಾಡಿ, ಇದೊಂದು ಸರಿ ಸ್ಕ್ವೇರ್ ಮಾಡಿ, ಇದೊಂದು ಸರಿ ಸ್ಕ್ವೇರ್ ಮಾಡಿ, ಇವೆರಡು ಇಂಟು ಮಾಡಿ 2 ಟೈಮ್ಸ್ ಬರೆದ್ಬಿಡಿ. ಸೊ ಆನ್ಸರ್ ಸಿಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಈ ವಿಡಿಯೋದಲ್ಲಿ. ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ, ಶಾರ್ಟ್ಕಟ್ ಮೆಥಡಲ್ಲಿ ಏನಾದರೂ ನಾನು ತಪ್ಪು ಬರೆದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮತ್ತು ನೀವು ಯಾವ ಸಬ್ಜೆಕ್ಟು ಸಪೋಸ್ ನಿಮಗೆ ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಅಡ್ವಾನ್ಸಸ್ಸಲ್ಲಿ ಅರ್ಥಮೆಟಿಕಲ್ ಅಡ್ವಾನ್ಸು, ಸೊ ಯಾವುದರಲ್ಲಿ ನಿಮಗೆ ಯಾವ ಟಾಪಿಕ್ ಮೇಲೆ ನಿಮಗೆ ಕ್ಲಾಸಸ್ ಇದ್ದರೆ ಒಳ್ಳೆಯದು. ಸೊ ನೀವು ಏನು ಓದ್ತಾ ಇದ್ದೀರಾ, ಯಾವುದ್ರ ಬಗ್ಗೆ, ಈವನ್ ಹಿಸ್ಟ್ರಿ, CGL, SSC CGL ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಸೊ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.